ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆಂದಾಗಿದ್ದೀರಾ ಅನ್ಕೊತೀನಿ. ನೋಡಿ, ಇವತ್ತು ಏನಪ್ಪ ವಿಶೇಷ ಅಂದರೆ ಗಂಡ ಹೆಂಡತಿ ಪ್ರೀತಿ ಪ್ರೇಮದ ಬಗ್ಗೆ. ಯಾರೆಲ್ಲ ಜೀವನದಲ್ಲಿ ನಾವು ಮೋಸ ಹೋಗಿದ್ದೀರಿ, ನಮ್ಗೆ ಇಷ್ಟ ಬಿದ್ದವ್ರು ನಮ್ಗೆ ಹತ್ರ ಸಿಗ್ತಾ ಇಲ್ಲ, ಅವ್ರನ್ನ ನಾವು ಯಾವ ಥರ ಪಡ್ಕೊಳ್ಬೇಕು ಅನ್ನೋದು ಒಂದು ರೆಮಿಡಿ ತೋರಿಸ್ತೀನಿ. ದಯವಿಟ್ಟು ಆ ರೆಮಿಡಿ ಮಾಡಿಕೊಳ್ಳ್ರಿ. ನೀವು ಗಂಡ ಹೆಂಡತಿ ಆಗಿರ್ಬೋದು, ಇಲ್ಲ ಲವ್ ಮಾಡಿರೋರು ಆಗಿರ್ಬೋದು, ನಾನು ನಿಮ್ಗೆ ಇಷ್ಟ ಬಿದ್ದಿರೋರು ಆಗಿರ್ಬೋದು, ಯಾರೇ ಆಗಿದ್ರೂ ಪರವಾಗಿಲ್ಲ. ಅಂದರೆ ನೀವು ಅವ್ರನ್ನ ಭೇಟಿಯಾಗಿ ನೀವು ಇಷ್ಟ ಬಿದ್ದಿದ್ರೆ ಮಾತ್ರನೇ ಅದು ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತೈತೆ. ಪ್ರೀತಿ ಪ್ರೇಮದಲ್ಲಿ ನೀವು ಲವ್ ಮಾಡಿ ದೂರ ಆಗೋಗಿದ್ದೀರಿ, ಅವ್ರು ನಮ್ಮ ಜೊತೆಲಿ ಮಾತಾಡ್ತಾ ಇರಲಿಲ್ಲ, ಅವ್ರು ನಮ್ಗೆ ಭೇಟಿ ಮಾಡೋಣ ಅಂದರೂ ಕೂಡ ಟೈಮು ಇದಾಗ್ತಾ ಇಲ್ಲ, ನಮ್ಮ ಭೇಟಿ ಮಾಡೋಕ್ಕೆ ಕೂಡ ಅವ್ರಿಗೆ ಟೈಮ್ ಇಲ್ಲ ಅನ್ನೋರು, ಆಮೇಲೆ ಗಂಡ ಹೆಂಡತಿ ಜಗಳ ಇರೋರು, ಇವರೆಲ್ಲನೂ ಸ್ವಲ್ಪ ಮನೆಯಲ್ಲಿ ನಮ್ಮ ಹೆಂಡತಿ ಮಾತು ಕೇಳ್ತಾ ಇಲ್ಲ ಅಂದರೆ ನೀವು ಹೆಂಡತಿ ಮೇಲೇನೂ ಇದು ಮಾಡ್ಬೋದು. ನಮ್ಮ ಗಂಡ ಮಾತು ಕೇಳಲ್ಲ ಅಂದರೆ ನೀವು ಲೇಡೀಸ್ ಕೂಡ ಇದು ಮಾಡ್ಬೋದು. ಲೇಡೀಸು ಮಾಡ್ಕೊಬೋದು, ಜೆಂಟ್ಸು ಮಾಡ್ಕೊಬೋದು. ನೋಡಿ, ಇಲ್ಲಿ ವೈಟ್ ಪೇಪರ್ ಐತೆ. ಈ ವೈಟ್ ಪೇಪರು ಇದು ಏನು ಮಾಡಬೇಕಂದ್ರೆ, ಅರ್ಶಿಣ ಕೊಂಬಲ್ಲಿ ನೀವು ಪ್ಯೂರ್ ಅರ್ಶಿಣ ಕೊಂಬು ಇರಬೇಕು. ಅರ್ಶಿಣ ಕೊಂಬಲ್ಲಿ ಪುಡಿ ಮಾಡ್ಕೊಬೇಕು. ಪುಡಿ ಮಾಡಿಕೊಂಡ್ರೆ ಪುಡಿ ಮಾಡ್ಕೊಂಬಿಟ್ಟು ಗಜಲಂಗಡಿನಲ್ಲಿ ಗಂಗಾಜಲ ಅಂತ ಸಿಗ್ತೈತೆ. ಆ ಗಂಗಾಜಲ ಗಂಗಾಜಲ 100% ಸಿಗ್ತೈತೆ. ಒಂದು 20 ರೂಪಾಯಿ ಕೊಟ್ಟರೆ ಡಬ್ಬನೇ ಕೊಡ್ತಾರೆ. ಆ ಗಂಗಾಜಲದಲ್ಲಿ ಕಲಿಸ್ಕೊಂಡು ಈ ಪೇಪರ್ ಮೇಲೆ ಬರೆಯೋಂಥ ಏನು ಬರಬೇಕಂತ ನಾನು ಹೇಳ್ಕೊಡ್ತೀನಿ. ಗಂಗಾಜಲ ನಿಮಗೆ ವರ್ಕೌಟ್ ಆಗಿಲ್ಲ ಅಂದರೆ ಹಸುದು ಗಂಜಲ ತಗೋಬೇಕು. ಗಂಜಲ, ಅರ್ಶಿಣ ಕೊಂಬು, ಅರ್ಶಿಣದ್ದು ಧೂಳು. ನೀವು ಅದು ನೋಡಿ ಫ್ರೆಂಡ್ಸ್, ನೀವು ನಂಬಿಕೆಯಿಂದ ಮಾಡಿದ್ರೆ, ನೀವು ಲವ್ ಮಾಡಿರೋರು ಆಗಿರ್ಬೋದು, ಇಲ್ಲ ಮನೆಯಲ್ಲಿ ನೀವು ಗಂಡ ಹೆಂಡತಿ ಆಗಿರ್ಬೋದು, ಕಿತ್ಲಾಡಿರೋರು ಯಾರೇ ಆಗಿರ್ಬೋದು, ನಮ್ಮ ಹೆಂಡತಿ ನಮ್ಮನ್ನ ತವ್ರ ಮನೆ ಹೊರಟೋಗೋಳೆ, ಗಂಡನ ಮನೆ ಬಿಟ್ಟು ಹೊರಟೋಗೋಳೆ ಅನ್ನೋರು ಕೂಡ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಒಳ್ಳೆ ಮನಸ್ಸಿನಿಂದ ಮಾಡಬೇಕು, ಒಳ್ಳೆ ಇದರಿಂದ ಮಾಡಿ, ಪರವಾಗಿಲ್ಲ. ನೋಡಿ, ಇಲ್ಲಿ ತೋರಿಸ್ತೀನಿ. ನೀವು ಅರ್ಶಿನ ಎಲ್ಲ ನಾನು ಪೇಪರು ಪೆನ್ನಲ್ಲಿ ಬರಿತಾ ಇದ್ದೀನಿ. ನೀವು ಅರ್ಶಿನ ಕಲಿಸ್ಕೊಂಡು ಕೈಯಲ್ಲೇ ಬರೀರಿ, ಪರವಾಗಿಲ್ಲ. ಫಸ್ಟು 555 ಅಂತ ಬರ್ಕೊಳ್ರಿ. 555 ಅಂತ ಬರ್ಕೊಂಡು ಅವ್ರ ಹೆಸರು ನೋಡಿ, ಇಲ್ಲಿ ಪ್ಲಸ್ಸನ್ನು ಮಾರ್ಕ್ ಹಾಕಿರ್ತೀನಿ. ಇಲ್ಲಿ ನಿಮ್ಮ ಹೆಸರು ಬರ್ಕೊಳ್ಳಿ, ಕೆಳಗಡೆ ಬಂದು ಅವ್ರ ಹೆಸರು ಬರ್ಕೊಳ್ಳಿ. ಆಮೇಲೆ ಇಲ್ಲ ನಿಮ್ಮ ಹೆಸರು ಇಲ್ಲಿ ಬರೀದಿದ್ರೂ ಪರವಾಗಿಲ್ಲ, ನಿಮ್ಮ ಹೆಸರು ಇಲ್ಲಿ ಬರೀದಿದ್ರೂ ಪರವಾಗಿಲ್ಲ. ಆಮೇಲೆ ನಮ್ಮ ಮಾತು ಕೇಳಬೇಕು ಅಂತೇಳ್ಬಿಟ್ಟು ನೀವು ಮೇಲೇನು ಬರೀರಿ, ಕೆಳಗಡೆ ಅವ್ರ ಹೆಸರು ಬರೀರಿ. ಕೆಳಗಡೆ ಅವ್ರ ಹೆಸರು ಬರೆದ್ಬಿಟ್ಟು ನಮ್ಮ ಮಾತು ಕೇಳಬೇಕು ಅಂತೇಳ್ಬಿಟ್ಟು ಅವರು ಹೆಸರು ಏನು ಇರ್ತದೆ, ಅವ್ರ ಹೆಸ್ರದ್ದು ಇಂಚಿಲು ನೋಡಿ, ಇಲ್ಲಿ ಸೈಡಲ್ಲಿ ಅವ್ರ ಹೆಸರು ಇಂಚಿಲ್ ಬರೀರಿ. ಲತಾ ಆಗಿದ್ರೆ ಎಲ್ ಅಂತ ಬರ್ಕೊಳ್ಳಿ. ಬೇರೆ ಅವ್ರವ್ರ ಹೆಸ್ರುಗಳಿಗೆ ಏನೇನು ಬಂದಿರ್ತದೋ ಅದು ಈ ಥರ ಬರ್ಕೊಳ್ಳಿ. ಇಲ್ಲ ಆರ್ ಅಂತ ಬರ್ಕೊಬೋದು, ಇಲ್ಲ ವಿ ಅಂತ ಬರ್ಕೊಬೋದು. ಅವ್ರ ಹೆಸರಲ್ಲಿ ಏನು ಬಂದಿರ್ತದೆ ಅದನ್ನು ನೀವು ಬರ್ಕೊಬೇಕು. ಬರ್ಕೊಂಡು ಇದನ್ನು ಏನು ಮಾಡಬೇಕಂದ್ರೆ, ಕ್ಲೀನಾಗಿ ನೋಡಿ, ಈ ಥರ ಕೋಲ್ಡ್ ಮಾಡಬೇಕು. ಪೇಪರ್ನ ಈ ಥರ ಕೋಲ್ಡ್ ಮಾಡಬೇಕು. ಈ ಥರ ಕೋಲ್ಡ್ ಮಾಡಿಬಿಟ್ಟು ನೀವು ಈ ಥರ 2 ಭಾಗ ಥರ ಮಾಡಿಬಿಟ್ಟು ಇದನ್ನು ಏನು ಮಾಡಬೇಕಂದ್ರೆ, ನೀವು ಬೆಂಕಿ ಇಟ್ಟು ಸುಟ್ಟಾಕಬೇಕು. ಇದನ್ನು ಅಂದರೆ 24 ಗಂಟೆ ಒಳಗಡೆ ರಿಸಲ್ಟ್ ಬರ್ತದೆ. 24 ಗಂಟೆ ಒಳಗಡೆ ಇದು ರಿಸಲ್ಟ್ ನಿಮಗೆ 100% ರಿಸಲ್ಟ್ ಬರ್ತದೆ. 24 ಗಂಟೆ ಒಳಗಡೆ ನೀವು ಮಾಡಿಕೊಂಡು ಒಂದು ನಂಬಿಕೆಯಿಂದ ಮಾಡಬೇಕು. ನಂಬಿಕೆಯಿಂದ ಮಾಡಿದ್ರೆ 100% ನಿಮ್ಮದು ನಿಜವಾದ ಪ್ರೀತಿ ಪ್ರೇಮ ಆಗಿದ್ದರೆ, ನಿಜವಾಗಿಲೂ ನೀವು ಲವ್ವಲ್ಲಿ ನಾವು ಆ ಹುಡುಗಿಗೆ ಯಾವುದೇ ಹುಡುಗಿ ಆಗಿರಲಿ, ಯಾವುದೇ ಜೆಂಟ್ಸ್ ಆಗಿರಲಿ, ಲೇಡೀಸ್ ಆಗಿರಲಿ, ಪರವಾಗಿಲ್ಲ, ನಾವು ಅವ್ರ ಲೈಫ್ ಕೊಡ್ತೀನಿ ಅಂದರೆ ಮಾತ್ರ ನೀವು ಈ ಕೆಲಸ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಪಕ್ಕದ ಮನೆ ಹುಡುಗಿ ಚೆಂದಾಗವಳೆ ಅನ್ನೋದು, ಅವ್ರ ಮೇಲೆ ಕಣ್ಣು ಹಾಕೋದು, ಅವ್ರು ಬೇಕು ಅಂತ ಮಾಡಿಕೊಂಡ್ರೆ ಇದೆಲ್ಲ ರಿಸಲ್ಟ್ ಬರೋಲ್ಲ. ನೀವು ಗಂಡ ಹೆಂಡತಿ ಆಗಿರೋರು, ಕಿತ್ಲಾಡಿರೋರು, ಈ ಪ್ರೀತಿ ಪ್ರೇಮದಿಂದ ದೂರ ಆಗಿರೋರು, ದಯವಿಟ್ಟು ಈ ಕೆಲಸ ಮಾಡಿಕೊಂಡ್ರೆ 24 ಗಂಟೆ ಒಳಗಡೆ ಅವರಷ್ಟಕ್ಕೆ ಅವರೇ ಕಾಲಿಂಗ್ ಮಾಡೋ ಸೀನು ಬರ್ಬೋದು, ಭೇಟಿನೂ ಆಗ್ಬೋದು. ಆಯಿತಾ? ನೋಡಿ, ಈ ಥರ ಮಾಡಿಕೊಂಡು ಇದನ್ನು ಪೇಪರ್ನ ನೀವೇನು ಮಾಡಬೇಕಂದ್ರೆ,
ಚೆಂದಾಗಿ ಬೂದಿಯಾಗಿ ಸುಟ್ಟುಬಿಟ್ಟು ಬೂದಿ ಬರ್ತದೆ. ಆ ಬೂದಿನ ಒಂದು ಗುಣಿ ತೊಡ್ಬಿಟ್ಟು ಅಲ್ಲೇ ಮುಚ್ಚಿಟ್ಬಿಡಬೇಕು. ಇದು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ನೀವು. ಅಂದರೆ ಹೊತ್ತು ಮುಳುಗೋ ಟೈಮ್ನಲ್ಲಿ 5 ಗಂಟೆ 4:45 ಆಚೆ ಯಾವಾಗನ ಮಾಡ್ಕೊಬೋದು. ಆಮೇಲೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಇದು ಮನೆಯಲ್ಲಿ ಮಾತ್ರ ಮಾಡಬಾರ್ದು. ಔಟ್ಸೈಡಲ್ಲಿ ಎಲ್ಲನ ಕಾಡಿರೋ ಸ್ಟೈಪಲ್ಲಿ ಮಾಡಬೇಕು. ಆ ಕಾಡಿರೋ ಸ್ಟೈಪಲ್ಲಿ ಹೋಗಿ ಮಾಡಿಕೊಂಡು ನೀವು ರೆಸಿರೇಟು ಮಾಡ್ಕೊಬೇಕಂತ ಹೇಳ್ತೀನಿ. ನೀವು ಫ್ರೆಂಡ್ಸ್ ನೋಡಿ ಮಾಡಿಕೊಂಡು ನೀವು ಇದನ್ನು ಇದು ಮಾಡ್ಕೊಳ್ರಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಲೈಕ್ ಮಾಡಿ. ಎಂತೆಂಥ ವಿಡಿಯೋಗಳಿಗೆಲ್ಲ ಲೈಕ್ ಮಾಡ್ತೀರಿ ನೋಡಿ, ಇಂಥ ವಿಡಿಯೋಗಳಿಗೆ ಯಾರು ಲೈಕ್ ಮಾಡಲ್ಲ. ರಿಯಲಾಗಿ ಎಲ್ಲ ತೋರಿಸ್ತಾ ಇದ್ದೀನಿ. ಇನ್ನೂ ಐತೆ, ಇನ್ನೂ ತೋರಿಸ್ತೀನಿ ನಾನು. ಸದಿ ನೀವು ಮಾಡ್ಕೊಳ್ಳಿ. ನಾಳೆ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ.